ಪ್ರತಿದಿನ ಈ ಸಣ್ಣ ಮಿಶ್ರಣ ನಮ್ಮ ದೇಹಕ್ಕೆ ಸಂಪೂರ್ಣ ಪೋಷಣೆ ಅಂದರೆ ನೀವು ನಂಬ್ತೀರಾ? ಹೌದು. ಇದನ್ನು ನಾವು ದಿನ ಒಂದೇ ಒಂದು ಸ್ಪೂನ್ ತಿನ್ನೋದ್ರಿಂದ ಮೆಟಾಬಾಲಿಸಮ್ ಬೂಸ್ಟ್ ಆಗುತ್ತೆ, ಡೈಜೆಷನ್ ಚೆನ್ನಾಗಾಗುತ್ತೆ, ಇಮ್ಯುನಿಟಿ ಬೂಸ್ಟರ್, ಎನರ್ಜಿ ಬರುತ್ತೆ, ಕೀಪ್ಸ್ ಯು ಆ್ಯಕ್ಟಿವ್ ಆ್ಯಂಡ್ ಹೆಲ್ದಿ ನ್ಯಾಚುರಲಿ ಅಂತಲೇ ಹೇಳಬಹುದು. ನಾವು ಎಳ್ಳು, ಗುರೆಳ್ಳು ಮತ್ತು ಅಗಸೆನ ಮೂರನ್ನೂ ಸೇಮ್ ಕ್ವಾಂಟಿಟಿನಲ್ಲಿ ತಗೋಬೇಕು. ನಾನು ಅರ್ಧ ಬೌಲ್ ತೊಗೊಂಡಿದ್ದೀನಿ. ಅದನ್ನು ಹುರಿಬೇಕು, ನಿಧಾನ ಉರಿಯಲ್ಲಿ ಇಟ್ಟು ಹುರಿಬೇಕು. ಅಗಸೆದು ಬೆನಿಫಿಟ್ಸ್ ಏನು ಅಂದರೆ ಇದರಲ್ಲಿ ಒಮೆಗಾ 3 ಇರೋದ್ರಿಂದ ಫ್ಯಾಟಿ ಆ್ಯಸಿಡ್ಸ್ ಕೊಲೆಸ್ಟ್ರಾಲ್ ಕಂಟ್ರೋಲ್ ಮಾಡುತ್ತೆ, ಗುಡ್ ಡೈಜೆಷನ್, ಐರನ್ ರಿಚ್, ಶುಗರ್ ಕಂಟ್ರೋಲ್ ಮಾಡುತ್ತೆ, ಹಾರ್ಮೋನಲ್ ಬ್ಯಾಲೆನ್ಸ್, ಹೇರ್ ಆ್ಯಂಡ್ ಸ್ಕಿನ್ ಗ್ಲೋ ಆಗುತ್ತೆ. ಇದು ಚಟಪಟ ಅಂತ ಸಿಡಿದು ಬಿಡಬೇಕು ಅಷ್ಟೊಂತ್ಲಿಗೆ ಅದನ್ನು ನಾವು ಬೇರೆ ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ನೆಕ್ಸ್ಟ್ ನಾವು ಗುರೆಳ್ಳು ತೊಗೊಳೋಣ. ಇದನ್ನು ಕೂಡ ಅರ್ಧ ಬೌಲ್ ತೊಗೊಂಡು ನಿಧಾನ ಉರಿಯಲ್ಲಿ ಹುರಿಬೇಕು. ಹೊತ್ತಿಸ್ಬಾರ್ದು, ಹೊತ್ತಿದ್ರೆ ಚಟ್ನಿ ಪುಡಿ ಟೇಸ್ಟ್ ಹೋಗಿಬಿಡುತ್ತೆ. ನಿಧಾನ ಉರಿಯಲ್ಲಿ ಹುರಿಬೇಕು. ಗುರೆಳ್ಳಿಂದು ಕೂಡ ನಮಗೆ ತೂಕ ಕಡಿಮೆ ಮಾಡಲು ಹೆಲ್ಪ್ ಮಾಡುತ್ತೆ, ಹಾರ್ಟ್ ಹೆಲ್ತ್ ಬ್ಯಾಲೆನ್ಸ್ ಮಾಡುತ್ತೆ, ಪ್ರೋಟೀನ್ ರಿಚ್, ಬಾಡಿ ಡಿಟಾಕ್ಸ್ ಮಾಡುತ್ತೆ. ಇದನ್ನು ನಾವು ಹಾಗೆ ತಿನ್ನೋಕ್ಕಾಗೋದಿಲ್ವಲ್ಲ, ಈ ಥರ ಚಟ್ನಿ ಪುಡಿ ಮಾಡಿಕೊಂಡು ತಿನ್ನೋದ್ರಿಂದ ಭಾಳ ಬೆನಿಫಿಟ್ಸ್ ಇದ್ದಾವೆ. ಇದರಲ್ಲಿ ಕೂಡ ಐರನ್ ಚೆನ್ನಾಗಿರುತ್ತೆ. ನೆಕ್ಸ್ಟ್ ನಾವು ಎಳ್ಳನ್ನು ಸೇಮ್ ಕ್ವಾಂಟಿಟಿನಲ್ಲಿ ತೊಗೊಂಡು ಬಿಳಿ ಅಥವಾ ಕರಿ ಎಳ್ಳು ನಿಮ್ಮ ಹತ್ರ ಎರಡು ಮಿಕ್ಸ್ ಇದ್ದರೆ ತೊಗೊಂಡು ಅದನ್ನು ಕೂಡ ಅರ್ಧ ಬೌಲ್ನ ಹುರಿಬೇಕು. ನಿಧಾನ ಉರಿಯಲ್ಲಿ ಇಟ್ಟು ಹುರಿಬೇಕು. ಎಳ್ಳನ್ನು ಕೂಡ ನಾವು ದಿನ ತಿನ್ನೋದ್ರಿಂದ ನಮ್ಮ ಹೇರ್ ಫಾಲ್ ಕಂಟ್ರೋಲ್ ಬರುತ್ತೆ, ಸ್ಕಿನ್ ಗ್ಲೋ ಆಗುತ್ತೆ, ವೇಟ್ ಕೂಡ ಕಂಟ್ರೋಲ್ ಮಾಡಬಹುದು. ಎಳ್ಳಿನಲ್ಲಿ ಕ್ಯಾಲ್ಶಿಯಂ ರಿಚ್ ಇರೋದ್ರಿಂದ ಲೇಡೀಸ್ಗೆ ಹಾರ್ಮೋನಲ್ ಬ್ಯಾಲೆನ್ಸ್ ಮಾಡುತ್ತೆ, ಇಮ್ಯುನಿಟಿ ಬೂಸ್ಟರ್ ಅಂತಲೇ ಹೇಳ್ಬೋದು. ಎಳ್ಳು ಹುರಿದ ಮೇಲೆ ನೆಕ್ಸ್ಟ್ ನಾವು 4 ಗುಂಟೂರು ಮೆಣಸಿನ್ಕಾಯಿ, ಒಂದು 5ರಿಂದ 6 ಬ್ಯಾಡಗಿ ಮೆಣಸಿನ್ಕಾಯಿನ ತೊಗೊಂಡು ಈ ಥರ ಕಟ್ ಮಾಡಿಬಿಟ್ಟು ನಿಧಾನ ಉರಿಯಲ್ಲಿ ಹುರಿಬೇಕು, ಹೊತ್ತಿಸ್ಬಾರ್ದು. ಫಸ್ಟ್ ಇದನ್ನು ಹುರಿದಿದ್ದನ್ನು ನಾವು ಮಿಕ್ಸಿಗೆ ಹಾಕೊಂಡ್ಬಿಡೋಣ. ಯಾಕಂದರೆ ಆಮೇಲೆ ಎಲ್ಲದ್ರ ಜೊತೆಗೆ ಮಿಕ್ಸಿಗೆ ಹಾಕ್ಕೊಂಡ್ರೆ ಇದ್ರ ಮೆಣಸಿನ್ಕಾಯಿ ಬೀಜ ಹಾಗೆ ಉಳಿದ್ಬಿಡ್ತಾವೆ, ಪೌಡರ್ ಆಗೋದಿಲ್ಲ. ಅದಕ್ಕೋಸ್ಕರ ಫಸ್ಟಿಗೆ ಹುರಿದಿರೋದನ್ನು ಮಿಕ್ಸಿಗೆ ಹಾಕೊಂಡ್ಬಿಡೋಣ, ಮೆಣಸಿನ್ಕಾಯಿ ಅಷ್ಟೇ. ಇದು ಸಣ್ಣಗೆ ಪೌಡ್ರ್ ಆದಮೇಲೆ ನಾವು ಹುರಿದಿಟ್ಟ ಅಗಸೆ, ಗುರೆಳ್ಳು, ಎಳ್ಳನ್ನು ಇದರೊಳಗೆ ಹಾಕೋಬೇಕಾಗುತ್ತೆ. ಅದ್ರ ಜೊತೆಗೆ ಉಪ್ಪು, ಬೆಳ್ಳುಳ್ಳಿ, ಜೀರಿಗೆ, ಹುಣಸೆಹಣ್ಣು, ಬೆಲ್ಲ ಹಾಕ್ಕೊಂಡು ಮಿಕ್ಸಿಗೆ ಹಾಕೊಂಡ್ಬಿಟ್ರೆ ರೆಡಿ ಆಗುತ್ತೆ ನೋಡ್ರಿ ಚಟ್ನಿ ಪುಡಿ. ಟೋಟಲಿ ಈ ಚಟ್ನಿ ಪುಡಿ ಹೆಲ್ದಿ ಕಾಂಬೋ ಅಂತಲೇ ಹೇಳಬಹುದು. ನೀವು ಇದನ್ನು ಟ್ರೈ ಮಾಡಿ ಇದನ್ನ ರಿಸಲ್ಟನ್ನು ನೋಡಬಹುದು. ಈ ಚಟ್ನಿ ಪುಡಿನ ನೀವು ಚಪಾತಿ, ರೊಟ್ಟಿ, ದೋಸೆ ಜೊತೆಗೂ ತಿನ್ಬೋದು, ಪಲ್ಯಗಳಿಗೂ ಕೂಡ ಹಾಕಬಹುದು. ಟ್ರೈ ಮಾಡಿ ಹೇಗಾಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.